ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ ಆ್ಯಂಡ್ ನನ್ನ ಕಂದಮ್ಮನೂ ಅಷ್ಟೇ ಚೆನ್ನಾಗಿದೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗಲ್ಲೇ ನಾನು ಅಪ್ಪ ಸೇರಿಕೊಂಡು ಏನೋ ಒಂದು ರಿಪೇರಿ ಮಾಡ್ತಾ ಇದ್ದೀವಿ. ಸೊ ಇದು ರಿಪೇರಿ ಅಲ್ಲ, ಫ್ಲಿಪ್ಕಾರ್ಟಿಂದ ನಾನು ಕ್ಲಾತ್ ಡ್ರೈಯರ್ ತರಿಸಿದ್ದೆ. ಸೊ ಅದನ್ನು ನಾನು ಅಪ್ಪ ಮ್ಯಾನ್ಯುಯಲ್ ಎಲ್ಲ ನೋಡಿಕೊಂಡು ಫಿಟ್ ಮಾಡ್ತಾ ಇದ್ವಿ. ಗೊತ್ತಲ್ಲ, ಇವಾಗಿನ ರೈನಿ ಸೀಸನ್ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಹೇಳೋಕ್ಕಾಗಲ್ಲ. ಆ್ಯಂಡ್ ನಾನು ಪಾಪುಗೆ ಆಲ್ಮೋಸ್ಟ್ ನೈಟ್ ಹೊತ್ತು ಇವಾಗ ನಾನು ಡೈಪರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಈಗ 1 ವೀಕಿಂದ ಅಷ್ಟೇ. ಅದಕ್ಕೂ ಮುಂಚೆ ನಾನು ಪಾಪುಗೆ ಯೂಸ್ ಮಾಡ್ತಾ ಇದ್ದಿದ್ದು. ರ್ಯಾಷಸ್ ಅವರು ಬೇರೆ ಏನು ಸ್ಕಿನ್ ರಿಲೇಟೆಡ್ ಅಲರ್ಜಿಗಳು ಆಗೋದು ಬೇಡ ಅಂತ ಅಂದ್ಬಿಟ್ಟು 1 ಮಂತ್ ಹೇಗೋ ಬಿಸಿಲಿತ್ತು, ನಡೀತು. ಬಟ್ ಈಗ ಇನ್ನು ಸ್ವಲ್ಪ ದಿನಗಳಿಂದ ಮಳೆ ಜಾಸ್ತಿ ಆಗಿರೋದ್ರಿಂದ ಬಟ್ಟೆಗಳು ಒಣಗ್ತಾ ಇಲ್ಲ, ಏನಿಲ್ಲ. ಆ್ಯಂಡ್ ಬಿಸಿಲು ಬಂತು ಅಂತ ಬಟ್ಟೆ ಹಾಕಿರ್ತಾರೆ, ತಕ್ಷಣವೇ ಮಳೆ ಬಂದ್ಬಿಡುತ್ತೆ, ಮತ್ತೆ ಎಲ್ಲದು ನೆಂದೋಗ್ಬಿಡುತ್ತೆ. ಈ ಥರ ಆಗಿರೋದ್ರಿಂದ ಸೊ ಸೇಫರಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಕ್ಲಾತ್ ಡ್ರೈಯರ್ನ ತರಿಸಿದ್ವಿ. ಸೊ ಇದನ್ನು ನಾವು ಬೇಕಿದ್ರೆ ರಿಮೂವ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಇದರಲ್ಲಿ ಸೈಜಸ್ಗಳು ಇದೆ, ಅಂದರೆ ಸ್ಟೆಪ್ ಅಂತ, ಸೆಕೆಂಡ್ ಸ್ಟೆಪ್ಪು, ಫಸ್ಟ್ ಸ್ಟೆಪ್ಪು ಆರ್ ಥರ್ಡ್ ಸ್ಟೆಪ್, ಈ ಥರದ್ರ ಮೇಲೆ ಇದ್ರದ್ದು ಪ್ರೈಸ್ ಇರುತ್ತೆ. ನಾನು ನೆಕ್ಸ್ಟ್ ಬ್ಯಾಂಗ್ಳೂರಿಗೂ ಯೂಸ್ ಆಗಲಿ, ಏನಾದರೂ ಹೋಗೋದಿದ್ರೆ ಅಲ್ಲಿ ತನಕ ಇದ್ದರೆ ತಗೊಂಡು ಹೋಗ್ತೀನಿ, ಏನಾದರೂ ಹಾಳಾಗಿದ್ದರೆ ತಗೊಂಡು ಹೋಗಲ್ಲ. ಸೊ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು, ಮತ್ತು ನಮ್ಮದು ಬಟ್ಟೆಗಳನ್ನೂ ಇದನ್ನು ಒಣಗಾಕ್ಬೋದು ನಾವು. ತುಂಬ ಕೆಪಾಸಿಟಿ, ಇದು 45 kgನ 50 kg ಕೆಪಾಸಿಟಿ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಿಮಗೇನಾದ್ರು ಬೇಕಿದ್ರೆ ಹೇಳಿ, ಬೇಕಿದ್ರೆ ಇಂಟ್ರೆಸ್ಟ್ ಇದೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ, ನೋಡಿ. ಈ ಥರ ನಮಗೆ ಕ್ಲಾತ್ಗಳು ಬೇಬಿದಿರ್ಬೋದು, ಟವೆಲ್ಲು, ನನ್ನ ಬಟ್ಟೆ ಸಮೇತ ಒಣಗಾಕೋಕ್ಕೆ ಇದು ಈಸಿಯಾಗಿದೆ. ನಮ್ಮಮ್ಮಂಗಂತೂ ತುಂಬ ಹೆಲ್ಪ್ ಆಗಿದೆ. ನೋಡ್ತಿರ್ಬೋದು, ಇವಾಗ ಮಳೆ ಬರ್ತಾ ಇದೆ, ಅದಕ್ಕೆ ಇವಾಗ ಪೋಟಿಕ ಹತ್ರ ಇಟ್ಟಿದ್ದೀವಿ. ನೆಕ್ಸ್ಟ್ ಬಿಸಿಲು ಬಂದಿದ ತಕ್ಷಣ ಹೀಗೆ ಬಿಸಿಲಿಗೆ ಇಡೋದು. ಸೊ ಮತ್ತೆ ಮಳೆ ಬಂದಿದ ತಕ್ಷಣ ಈ ಕಡೆ ಪೋಟಿಕ ಹತ್ರ ತಗೊಬರೋದು, ಈ ಥರ ಆಗ್ತಿದೆ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಪ್ರಾಡಕ್ಟ್ ವರ್ತಿ ಅನ್ಬೋದು. ಫ್ರೆಂಡ್ಸ್, ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾತಾಡೋಣ ಅಂದಾಗ ನನಗೆ ಫ್ಲ್ಯಾಶ್ ಆಗಿದ್ದೇನು ಅಂತ ಅಂದರೆ, ಈಗ ನೆಕ್ಸ್ಟ್ ಒಂದು ಮಗು ಆಯಿತು ಅಂತಂದರೆ ನೆಕ್ಸ್ಟ್ ನಾವು ಯೋಚನೆ ಮಾಡೋದೇ ಫ್ಯೂಚರ್ ಪ್ಲ್ಯಾನು. ಯಾಕಂದರೆ ಫೈನಾನ್ಷಿಯಲಿ ನಾವು ತುಂಬ ಫಿಟ್ ಇರಬೇಕು. ಆ್ಯಂಡ್ ಮಗುಗೋಸ್ಕರನಾದ್ರು ನಾವು ಒಳ್ಳೆ ಪ್ಲಾನಿಂಗ್ ಮಾಡಬೇಕು. ಇವಾಗಿನ ಒಂದು ಪ್ರಪಂಚದಲ್ಲಿ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಮುಖ್ಯ ಆಗಿದೆ. ಇದೊಂದು ಫೈನಾನ್ಷಿಯಲ್ ಫ್ರೀಡಮ್ ನ ಕೀ ಅಂತ ಹೇಳ್ಬೋದು. ಒಂದು ಗುಡ್ ಕ್ರೆಡಿಟ್ ಸ್ಕೋರ್ ಅಂತ ಅಂದ್ರೆ ನಮಗೆ ಕ್ವಿಕ್ ಆಗಿ ಲೋನ್ ಅಪ್ರೂವಲ್ ಆಗೋದು, ಹಾಗೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಸಿಗೋದು, ಹಾಗೆ ಬೆಟರ್ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಸಿಗೋದು. ಅದೇ ನಮ್ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇತ್ತು ಅಂದ್ರೆ ಸೊ ನಮಗೆ ಏನು ಆಪ್ಷನ್ನೇ ಇರೋಲ್ಲ ಅಂಡ್ ಬೆನಿಫಿಟ್ ಇರಲ್ಲ. ಸೊ ಅದಕ್ಕಾಗಿ ನಾನು ಗುಡ್ ಸ್ಕೋರ್ ಆಪ್ ಅನ್ನೋ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನನಗಂತೂ ತುಂಬಾ ಹೆಲ್ಪ್ ಆಗಿದೆ. ನೀವು ಅಷ್ಟೇ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಜಸ್ಟ್ ಒಂದು ಕ್ಲಿಕ್ ಇಂದ ತಿಳ್ಕೊಬಹುದು. ಹಾಗೆ ನೀವು ಇದರಲ್ಲಿ ಟೈಮಿಗೆ ಸರಿಯಾಗಿ ಪೇಮೆಂಟ್ ಮಾಡ್ತಾ ಇದ್ದೀರಾ, ಅಂಡ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ, ಕಮ್ಮಿ ಇದೆಯಾ ಇಲ್ಲ ಜಾಸ್ತಿ ಇದೆಯಾ, ಅಂಡ್ ಯಾವ ಲೋನ್ ಇತ್ತು, ಎಷ್ಟು ಪೇಮೆಂಟ್ ಕಟ್ ಆಗ್ತಿದೆ, ಪ್ರತಿಯೊಂದು ಡೀಟೇಲ್ಸ್ ನ ನೀವು ತಿಳ್ಕೊಬಹುದು. ಜೊತೆಗೆ ನಿಮಗೆ ಪರ್ಸನಲೈಸ್ ಮಾಡಿರೋ ವಿಡಿಯೋ ಅನಾಲಿಸಿಸ್ ಕೂಡ ಮಾಡಬಹುದು. ಇದ್ರ ಮೂಲಕ ನೀವು ಎಲ್ಲಾ ಡೀಟೇಲ್ಸ್ ತುಂಬಾ ಕ್ಲಿಯರ್ ಆಗಿ ತಿಳ್ಕೊಬಹುದು. ಅಂಡ್ ನೀವ್ ಯಾವ್ದಾದ್ರು ಪೇಮೆಂಟ್ ನ ಮಿಸ್ ಮಾಡಿದ್ರೆ, ಹಾಗೆ ನಿಮಗೆ ಯಾವ್ದಾದ್ರು ಒಂದು ಫೇಕ್ ಫೋನ್ ಕಾಲ್ಸ್ ಗಳನ್ನ ಬರ್ತಾ ಇದ್ರೆ ಈ ಆಪ್ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಜೊತೆಗೆ ನಿಮಗೆ ಏನಾದ್ರು ತಪ್ಪು ಅನ್ಸಿದ್ರೆ ತಕ್ಷಣನೇ ಕಂಪ್ಲೇಂಟ್ ಮಾಡಬಹುದು, ಅದು ಜಸ್ಟ್ ಒಂದ್ ಕ್ಲಿಕ್ ಇಂದ. ಹಾಗೆ ನನಗೆ ಇನ್ನೊಂದು ಇಷ್ಟ ಆಗಿದೆ ಏನಂದ್ರೆ, ಇದು ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಎಲ್ಲಾ ಬಿಲ್ಗಳು, EMIs ನ ಒಂದೆಡೆಗೆ ಟ್ರ್ಯಾಕ್ ಮಾಡುತ್ತೆ. ನೀವೇನಾದ್ರು ಪೇಮೆಂಟ್ ನ ಡಿಲೇ ಮಾಡಿದ್ರೆ ಅದನ್ನ ಸ್ಮಾಲ್ EMI ಆಗಿ ಕನ್ವರ್ಟ್ ಮಾಡಬಹುದು. ಅಂಡ್ ಓವರ್ ಡ್ಯೂ ಪೇಮೆಂಟ್ಸ್ ಗಳನ್ನ ನೀವು ಸ್ಮಾಲ್ EMI ಆಗಿ ಆಟೋ ರೀಪೇಮೆಂಟ್ಸ್ ಗೆ ಸೆಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಇದರಿಂದ ನೀವು ಅರ್ನ್ ಮಾಡಬಹುದು. ಪ್ರತಿಯೊಂದು ಬಿಲ್ಸ್ ಅಂಡ್ ರೀಚಾರ್ಜ್, ಲೋನ್ಸ್, EMI ಈ ತರ ಪೇಮೆಂಟ್ ಗಳಿಗೆ ನೀವು 1% ಕ್ಯಾಶ್ ಬ್ಯಾಕ್ ನ ತಗೋಬಹುದು, ಹಾಗೆ ರಿವಾರ್ಡ್ ಗಳನ್ನು ತಗೋಬಹುದು. ಹಾಗೆ ನಿಮ್ಗೆ ಹೊಸ ಲೋನ್ ಏನಾದ್ರೂ ಬೇಕು ಅಂದ್ರೆ ನೀವು ಈ ಒಂದು ಗುಡ್ ಸ್ಕೋರ್ ಆಪ್ ನ ಮೂಲಕನೇ ಅಪ್ಲಿಕೇಶನ್ ಹಾಕಬಹುದು. ಹಾಗೆ ಕ್ವಿಕ್ ಆಗಿ ನೀವು ಲೋನ್ ಅಪ್ರೂವಲ್ ನ ತಗೋಬಹುದು. ಅಂಡ್ ಕ್ವಿಕ್ ಅಸಲ್ ಫ್ರೀ ಅಪ್ರೂವಲ್. ಯಾರು ಮಿಸ್ ಮಾಡ್ದರೆ ಈ ಗುಡ್ ಸ್ಕೋರ್ ಆಪ್ ನ ಒಂದ್ಸರಿ ಚೆಕ್ ಮಾಡಿ, ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಂಡ್ ಚೆಕ್ ಮಾಡಿ ನಿಮ್ಮ ಒಪಿನಿಯನ್ ನನಗೆ ಶೇರ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಊರಿಂದ ನಮ್ಮ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಬಂದಿದ್ದರು ಪಾಪು ನೋಡೋಕ್ಕೆ. ಆಲ್ಮೋಸ್ಟ್ ಅಂದರೆ ತುಂಬ ಸಮಯ ಆಯಿತು. ಗೊತ್ತಲ್ಲ ಮಲೆನಾಡು ಕಡೆ ಕೆಲಸ ಇವಾಗ ಮಳೆಗಾಲದಲ್ಲಿ ಅಂದರೆ ಎಷ್ಟಿರುತ್ತೆ ಅಂತ. ಹಾಗಾಗಿ ಅವರು ಇಬ್ಬರು ಇರೋದ್ರಿಂದ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಇವಾಗ ಪಾಪು ನೋಡೋಕ್ಕೆ ಬಂದರು. ಆ್ಯಂಡ್ 2 days ಇಲ್ಲೇ ಸ್ಟೇ ಆಗಿದ್ದರು. ಸೊ ದೊಡ್ಡಮ್ಮಂಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ಯಾಕಂದರೆ ಇಬ್ಬರು ಮೊಮ್ಮಕ್ಕಳು ಇರೋದು ದೊಡ್ಡಮ್ಮಂಗೆ. ಹಾಗಾಗಿ ನೋಡೋಣ, ನೀವೇ ಯಾವ ಥರ ಮಸಾಜ್ ಮಾಡ್ತೀರಾ ಪಾಪುಗೆ, ಆಯಿಲ್ ಮಸಾಜು ಮಾಡಿ ಅಮ್ಮಂಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು
ದೊಡ್ಡಮ್ಮನ ಹತ್ರ ಮಾಡಿಸ್ತಾ ಇದ್ದೆ. ಸೊ ಇವಾಗಿನ ಸ್ಟೇಜಲ್ಲಿ ಅಂದರೆ ಪಾಪುಗಳಿಗೆ ಏನಿದೆ ಈ ಒಂದು ವರ್ಷದ ತನಕ ಮೇಯ್ನು ಎಣ್ಣೆ ನೀರು ಅಂತ ಅನ್ನೋ ಥರ ಸ್ನಾನ, ಇನ್ನೊಂದು ಎಣ್ಣೆ ಮಸಾಜು. ಹಾಗಾಗಿ ಎರಡೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡೋಣ ಆ ಕಡೆ ಎಲ್ಲ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಸಾಜ್ ಮಾಡ್ತಾರಲ್ಲ, ಸೊ ನೋಡೋಣ ಅಂತ ಅಷ್ಟೇ ಮಾಡಿಸಿದ್ದು. ಆ್ಯಂಡ್ ಹೇಳಬೇಕಂದ್ರೆ ನಮ್ಮಮ್ಮನ ಕೈಗುಣ ತುಂಬ ಚೆನ್ನಾಗಿದೆ. ಹಾಗಾಗಿ ಪಾಪುನು ಚೆನ್ನಾಗಿ ಆಗ್ತಾ ಇದ್ದಾನೆ. ಎಣ್ಣೆ ಸ್ನಾನ ಅಂದರೆ ಎಣ್ಣೆ ಮಸಾಜ್ ಇರ್ಬೋದು, ಸ್ನಾನ ಇರ್ಬೋದು, ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಪಾಪುನು ಚೆನ್ನಾಗಿ ಆಗ್ತಾ ಇದ್ದಾನೆ. ಆ್ಯಂಡ್ ಪಾಪುಗೆ ನಾನಿವಾಗ ತುಂಬ ಜನ ಡೀಟೇಲ್ಸ್ ಹೇಳಿ ಏನು ಮಾಡ್ತಿದ್ದೀರಾ, ಏನು ಪಾಪು ವೆಯ್ಟ್ ಅಂತ ಕೇಳ್ತಾ ಇದ್ದೀರಾ. ನಾನು ಇವಾಗ ವೆಯ್ಟ್ ಚೆಕ್ ಮಾಡಿಸಿಲ್ಲ. 1.5 ಮಂತಿಂದ ವ್ಯಾಕ್ಸಿನೇಷನ್ ಇದ್ದಾಗ ವೆಯ್ಟ್ ಚೆಕ್ ಮಾಡಿಸಿದ್ದು, ಹೆಲ್ದಿ ವೆಯ್ಟೇ ಇದ್ದ. ಆ್ಯಂಡ್ ಇಲ್ಲಿವರೆಗೂ ನಾನು ಬಜೆ, ಜಾಯಿಕಾಯಿ ಅವೆಲ್ಲ ಒಂದು 3-4 ಟೈಮ್ಸ್ ಅಷ್ಟೇ ಹಾಕಿರೋದು. ಬಿಕಾಸ್ ಗಂಡು ಮಕ್ಕಳು ಜೀರ್ಣ ಮಾಡ್ಕೊಳ್ಳೋದು ಕಮ್ಮಿ. ಹಾಗಾಗಿ ಒಂದು 3 ಮಂತ್ಸ್ ಆದಮೇಲೆ ಹಾಕಿ ಅಂತ ಎಲ್ಲರೂ ಹೇಳ್ತಿದ್ರು ಅಂದ್ಬಿಟ್ಟು ನಾನು ಇವಾಗ ಅದೇನೂ ಆಗ್ತಾ ಇಲ್ಲ. ಬಟ್ ಅವನೇನಾದ್ರು ಅಜೀರ್ಣ ಅನಿಸಿದ್ರೆ ಏನಾದ್ರು ಸ್ವಲ್ಪ ಬಜೆ, ಜಾಯಿಕಾಯಿ ತೆಗೆದಾಕ್ತೀನಿ. ಸೊ ನಾವೇನಾದರೂ ಮಾಡ್ತಿದ್ದೀವಿ ಅಂದರೆ ಅದರಿಂದ ರಿಸಲ್ಟ್ ಬಂದರೆ ನಾವು ಇನ್ನೊಬ್ಬರಿಗೆ ಹೇಳಬೇಕು ಹೊರತು ಈಗ ಮಾಡ್ತಿದ್ದೀವಿ ಅಂತ ಸುಮ್ಮನೆ ನನಗೆ ಮಕ್ಕಳು ವಿಚಾರದಲ್ಲಿ ಸುಮ್ಮನೆ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಇವಾಗ ಏನೇ ಮಾಡ್ತಿದ್ರು ಅದೆಲ್ಲದು ಚೆನ್ನಾಗಿ ಆದಾಗ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಮಳೆಗಾಲ ಆಗಿರೋದ್ರಿಂದ ಫುಲ್ಲು ಒಂದು ಕಡೆಯಿಂದ ಗಿಡಗಳೆಲ್ಲ ಅಪ್ಪ ಎಲ್ಲ ಕಟ್ ಮಾಡಿದ್ದಾರೆ, ಮತ್ತು ಈಗ ಮಳೆಗಾಲದಲ್ಲಿ ಚಿಗುರಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟು ಸ್ಯಾಟರ್ಡೆ ದೊಡ್ಡಮ್ಮ ಹೊರಟರು. ಸೊ ಇಲ್ಲೇ ನಮ್ಮ ಅಕ್ಕನ ಅಂದರೆ ಇವ್ರ ಮಗಳು ರಮ್ಯಾ ಅಂತ ಇದ್ದಾರೆ, ಅವ್ರದ್ದು ಇಲ್ಲೇ ನಮ್ಮ ಪಕ್ಕದೂರಲ್ಲೇ ಇರೋದು ಗುಡ್ಡದ ಬೀರ್ನಳ್ಳಿ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೊರಟರು. ಅಜ್ಜಿನೂ ಇಲ್ಲಿ ತನಕ 1.25 ತಿಂಗಳು ಅಜ್ಜಿ ನಮ್ಮ ಜೊತೆ ಇದ್ದರು. ಬಟ್ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲೂ ಮನೆಯೆಲ್ಲ ಸ್ವಲ್ಪ ನೋಡಿಕೊಂಡು ಬರ್ತೀನಿ 1 ವೀಕ್ ಅಂತ ಅಂದ್ಬಿಟ್ಟು ಅಜ್ಜಿನೂ ಹೊರಟರು. ಸೊ ಅಜ್ಜಿ ಊರಿಗೇ ಅಕ್ಕನ ಮದುವೆ ಮಾಡಿರೋದು, ಹಾಗಾಗಿ ಒಂದೇ ಊರಲ್ವ. ಸೊ ಅಜ್ಜಿನೂ ಅವ್ರ ದೊಡ್ಡಪ್ಪ ದೊಡ್ಡಮ್ಮನ ಜೊತೆನೇ ಹೊರಟರು. ಆ್ಯಕ್ಚುಲಿ ನಮ್ಮ ಅವ್ವ ಅಂದರೆ ಅಜ್ಜಿಗೆ ನಾನು ಅವ್ವ ಅನ್ನೋದು. ಅವ್ವ ಇದ್ದಿದ್ದು ನನಗೆ ತುಂಬ ಹೆಲ್ಪ್ ಆಗ್ತಿತ್ತು. ಯಾಕಂದರೆ ನಾನಿವಾಗ ಮೇಲ್ಗಡೆ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ನನ್ನ ಜೊತೆ ಅವ್ವನೇ ಇದ್ದಿದ್ದು. ಅಮ್ಮ ಊಟ ಎಲ್ಲ ತೊಗೊಂಬರೋರು, ಅಜ್ಜಿನೂ ಹೋಗಿ ಎಲ್ಲರೂ ಏನಾದ್ರು ಬೇಕಿದ್ದರೆ ತೊಗೊಂಬರೋದು ಕೊಡೋದು ಮಾಡ್ತಿದ್ರು. ಆ್ಯಂಡ್ ನೈಟು ಇಬ್ಬರು ಇಲ್ಲೇ ಮಲ್ಕೊಳ್ಳೋರು. ಅಮ್ಮ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಪಾಪು ಆಡ್ಸೋಕ್ಕೆ, ಆಮೇಲೆ ಸ್ನಾನ ಗೀನ ಎಲ್ಲದು ಅಮ್ಮ ನೋಡ್ಕೊತಾ ಇದ್ರು. ಸೊ ಅಜ್ಜಿ ಒಂಥರ ನನ್ನ ಜೊತೆ ಆಗಿದ್ದರು. ಈಗ 1 ವಾರ ಅವ್ವ ಇರಲ್ಲ, ಸೊ ಏನು ಮಾಡೋಕ್ಕಾಗಲ್ಲ. ಪಾಪುನ ಇವಾಗ ದೊಡ್ಡ ಆಗ್ತಿದ್ದಾನಲ್ಲ, ಸೊ ನಾನು ಎಲ್ಲ ನೋಡ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಆ್ಯಂಡ್ ಫ್ರೆಂಡ್ಸ್, ಈ ಡ್ರೆಸ್ನ ನಾನು ಲವ್ನಾಟ್ ಅನ್ನೋ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸಿದ್ದು. ಇವ್ರದ್ದು ವೆಬ್ಸೈಟ್ ಸಹ ಇದೆ. ಆ್ಯಂಡ್ ಇದು ಮೆಟರ್ನಿಟಿ ಫೀಡಿಂಗ್ ಕುರ್ತಾ, ಅಂಬ್ರೆಲಾ ಟೈಪ್ ಬರುತ್ತೆ. ಕ್ಲಾತ್ ವೈಸ್ ಹೇಳೋದಾದ್ರೆ ಇದು ಪ್ಯೂರ್ 100% ಕಾಟನ್ ಇದೆ. ಈಗ ನಾನು ತೋರಿಸ್ತಿರೋ ಪರ್ಪಲ್ ಕಲರು ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂಥರ ಸ್ಕಿನ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಕಲರು ಅಷ್ಟೇ ಎಲ್ಲ ಸ್ಕಿನ್ ಟೋನಿಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ನಾವೀಗ ಹಾಸ್ಪಿಟಲ್ಲು ಅವ್ರು ಎಲ್ಲಾದರೂ ಟೆಂಪಲ್ಲು ಅದು ಇದು ಇವಾಗ ಗೊತ್ತಲ್ಲ ಫೀಡಿಂಗ್ ಡ್ರೆಸ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಅಂಥದಕ್ಕೆ ಇದು ಯೂಸ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಇದೊಂದು ಮೆರೂನ್ ಬರುತ್ತೆ. ಇದು ರಯಾನ್ ಮೆಟೀರಿಯಲ್ ಇದೆ, ಕಾಟನ್ ಮೆಟೀರಿಯಲ್ ಅಲ್ಲ. ಇದಕ್ಕೂ ಅಷ್ಟೇ ಟ್ಯಾಗ್ ಬರುತ್ತೆ. ಆ್ಯಂಡ್ ಅಂಬ್ರೆಲಾ ಟಾಪ್ ಮೆರೂನ್ ಕಲರು. ಕ್ವಾಲಿಟಿ ವೈಸ್ ನಾನು 10ಗೆ ಔಟ್ ಆಫ್ 10 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ಸೊ ನಿಮಗೆ ಏನಾದರೂ ಈ ಥರದೊಂದು ಡ್ರೆಸ್ನ ನೀವು ಸರ್ಚ್ ಮಾಡ್ತಾ ಇದ್ದರೆ ಇವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ವೆಬ್ಸೈಟ್ನ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನೀವು ಡ್ರೆಸ್ನ ಬೈ ಮಾಡ್ಬೋದು. ಅದು ಕರೆಂಟ್ ಹೋದ ತಕ್ಷಣ ಯು ಪಿ ಎಸ್ ಆನ್ ಇರುತ್ತೆ. ಅಂದ್ರೆ ಡೈರೆಕ್ಟ್ ಒಂದು ಕರೆಂಟಿಂದ ವೈರ್ ಇದು ಮಾಡಿಲ್ಲ, ಮಿಕ್ಸ್ ಮಾಡ್ಕೊಂಡು ಏನಾಗುತ್ತೆ ಜಾಸ್ತಿ ಮೇಲೆ ಹಾಕಿ. ಆ್ಯಂಡ್ ಫ್ರೆಂಡ್ಸ್, ಇವಾಗ ಮಗುಗೆ ಈ ಸ್ಟೇಜಲ್ಲಿ ಬೇಕಾಗಿರೋದು ಮಲಗೋಕೆ ಮೇಯ್ನು ಈ ಜೋಕಾಲಿ. ಡೇ ಟೈಮು ಪಾಪುನ ತೊಟ್ಲಲ್ಲಿ ಮಲಗಿಸ್ತಾ ಇದ್ದೆ, ನೈಟೆಲ್ಲ ನಾನು ನನ್ನ ಪಕ್ಕನೇ ಮಲಗಿಸ್ಕೊತಾ ಇದ್ದೆ. ಬಟ್ ಸ್ವಲ್ಪ ಹಠ ಮಾಡ್ತಿದ್ದ, ಹಾಗಾಗಿ ಇದೊಂದು ಜೋಕಾಲಿ ಬೇಕಾಗಿತ್ತು. ಬಟ್ ಇದನ್ನ ನನ್ನ ಫ್ರೆಂಡು ರಶ್ಮಿ ಗಿಫ್ಟ್ ಮಾಡಿದ್ದು. ರಶ್ಮಿ ಅನುಪಣ್ಣ ಎಲ್ಲರಿಗೂ ಗೊತ್ತು, ನನಗೆ ಒಂಥರ ಮಿನಿ ಸಿಮ್ ಅಂತ ಮಾಡಿದ್ರಲ್ಲ, ಸೊ ಅವರೇ. ನಾನು ವಿಂಡೋಗೆ ಹ್ಯಾಂಗರ್ ಬರುತ್ತಲ್ಲ ಅದರದ್ದು ಅವರು ತರಿಸಿದ್ರು ಅವ್ರ ಪಾಪುಗೆ. ಅದು ಕೇಳೋಣ ಅಂತ ಮಾಡಿದೆ, ಅಷ್ಟರಲ್ಲಿ ಅವರೇ ಇಲ್ಲ ನನಗೆ ನಾನು ದೊಡ್ಡಮ್ಮ, ನಾನು ಪಾಪ ಫಸ್ಟ್ ಗಿಫ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ರಶ್ಮಿನೇ ಇದನ್ನ ಗಿಫ್ಟ್ ಮಾಡಿದ್ರು. ಸೊ ಇವಾಗ ಬೆಡ್ ಮೇಲೇ ನಾನು ಹಾಕ್ಸಿದ್ದೀನಿ. ನನಗೆ ಆ್ಯಂಗರ್ಗಿಂತ ನನಗೆ ವಾಲಿಗೆ ಫಿಕ್ಸ್ ಮಾಡೋದೇ ಬೇಕಿತ್ತು. ವಿಂಡೋ ಬೆಡ್ ಹತ್ರ ಇರಲಿಲ್ಲ, ಹಾಗಾಗಿ ಇವಾಗ ಏನಾದರೂ ಎಮರ್ಜೆನ್ಸಿ
ಮಗು ಸೇಫ್ಟಿ ನೋಡಬೇಕಲ್ಲ, ಹಾಗಾಗಿ ವಾಲಲ್ಲೇ ಇದ್ದರೆ ಬೆಸ್ಟು ಅಂತ ಅಂದ್ಕೊಂಡು ನಾನು ವಾಲಿಗೆ ಫಿಕ್ಸ್ ಮಾಡಿದೆ. ಸೊ ಪಾಪುನ ಫಸ್ಟ್ ಮಲಗಿಸಿ ನೋಡಿದ್ವಿ, ಚೆನ್ನಾಗಿ ಮಲ್ಕೊಂಡ. ನೈಟೆಲ್ಲ ಅಳ್ತಿರ್ತಾನೆ. ಇವಾಗ ಇದನ್ನು ರೂಢಿ ಮಾಡಿದ್ಮೇಲೆ ನೋಡಬೇಕು ವರ್ಕ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಅಷ್ಟೇ ಫ್ರೆಂಡ್ಸ್, ಆ್ಯಂಗರ್ ಬಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಅಫಿಷಿಯಲ್ ಪೇಜ್ ಇದೆ, ಅದರಲ್ಲಿ ತರಿಸಿದ್ದು. ಇದು 25 kg ಕೆಪಾಸಿಟಿ ಇದೆ. ಮಗುನ 1 ವರ್ಷದವರೆಗೂ ಅಂತೂ ಕಣ್ಣು ಮುಚ್ಕೊಂಡು ಮಲಗಿಸ್ಬೋದು. ಸೊ ನೋಡೋಣ, ಸದ್ಯಕ್ಕೆ ಇದರಿಗೆ ಹೊಂದ್ಕೊಂತಾನ ಮಲಗ್ತಾನ ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕು. ಹಾಲು ಹೊಟ್ಟೆ ಹಸಿವು ಆಯ್ತೇನ. ಫ್ರೆಂಡ್ಸ್, ನಾನು ಹೇಳ್ದಂಗೆ ಮೇಲ್ಗಡೆ ಇರೋದ್ರಿಂದ ಅಮ್ಮಂಗೆ ಮೇಲ್ಗಡೆ ಬಂದು ಹತ್ತಕ್ಕಾಗಲ್ಲ ಮೆಟ್ಲು ಹತ್ಕೊಂಡು ಬರೋಕ್ಕೆ. ಹಾಗಾಗಿ ನಾನು ಡೈಲಿ ಪಾಪುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸೋಕೆ ಕೆಳಗಡೆ ಬರೋದು. ಹಾಗಾಗಿ ಕೆಳಗಡೆ ಬಂದಿದ ತಕ್ಷಣ ಅಮ್ಮ ಬರುತ್ತೆ. ಇಷ್ಟು ದಿನ ಆಶಾದು 2 ಪಾಪುಗಳನ್ನೂ ಆಟಾಡಿಸಿ ಅಮ್ಮಂಗೆ ಪಾಪ ತುಂಬ ಹಚ್ಕೊಂಡಿತ್ತು, ರೂಢಿ ಆಗಿಬಿಟ್ಟಿತ್ತು. ಈಗ ಆಶಾ ಮತ್ತೆ ಹೋಗಾಯ್ತು ಬಾಣಂತನ ಮುಗಿಸ್ಕೊಂಡು. ಹಾಗಾಗಿ ಅಮ್ಮಗೆ ಇವಾಗ ನಮ್ಮ ಪಾಪು ಕಂಪ್ನಿ ಕೊಡ್ತಾ ಇದೆ. ಸೊ ನಮ್ಮ ಪಾಪುನ ಡೈಲಿ ಆಟಾಡಿಸ್ತಿರ್ತಾರೆ. ಸೊ ಫ್ರೆಂಡ್ಸ್, ಇದು ನಾನು ಕ್ವಿಕ್ಕಾಗಿ ಮಾಡಿಕೊಡೋ ಒಂದು ಸ್ವೀಟ್ ರೆಸಿಪಿ. ನನಗೆ ಯಾವಾಗ ಸ್ವೀಟ್ ತಿನ್ನಬೇಕು ಅನಿಸುತ್ತೆ, ಕ್ರೇವಿಂಗ್ಸ್ ಆಗುತ್ತೆ, ಇದೇ ಫಸ್ಟ್ ನಾನು ಮಾಡಿಕೊಡೋದು. ಇದು ಸಿಂಪಲ್ಲು, ತುಂಬ ಜನ ಗೊತ್ತಿದೆಯೋ ಅವರು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಸೊ ಏನು ಅಂದರೆ, ಇವಾಗ ಬಿಸಿ ಬಿಸಿ ಅನ್ನ ಮಾಡಿರ್ತಾರಲ್ಲ, ಹೇಗೋ ಬಿಸಿ ಅನ್ನ ಇರುತ್ತೆ, ಅದಕ್ಕೆ ಸ್ವಲ್ಪ ಹಾಲು ಹಾಕಿ, ಬೆಲ್ಲ ಹಾಕಿ, ತುಪ್ಪ ಹಾಕಿ, ಒಂದು ಏಲಕ್ಕಿ ಹಾಕೋದು. ನನಗೆ ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ಗಳು ಬಾಯಿಗೆ ಸಿಗ್ತಾಯಿದ್ರೆ ಇಷ್ಟ ಆಗಲ್ಲ, ಹಾಗಾಗಿ ಹಾಕೊಳ್ಳಲ್ಲ. ಡ್ರೈ ಫ್ರೂಟ್ಸ್ ಇಷ್ಟ ಇರೋರು ಅದನ್ನು ಹಾಕ್ಕೊಬೋದು. ಸೊ ಇಷ್ಟೇ ನೋಡಿ, ಸಿಂಪಲ್ಲು. ಅದು ನಾನು ಫಸ್ಟಿಗೆ ಅನ್ನ ಮತ್ತು ಹಾಲನ್ನು ಮಿಕ್ಸ್ ಮಾಡಿ, ಬೆಲ್ಲನ ಇಷ್ಟನ್ನು ಮಿಕ್ಸ್ ಮಾಡಿ ಆಮೇಲೆ ನಾನು ಸ್ಟವ್ ಆನ್ ಮಾಡೋದು. ಸೊ ಹಂಗೆ ಸ್ವಲ್ಪ ತಿರ್ಸಿದ್ರೆ ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಇದು ನನ್ನ ಫೇವ್ರೇಟು. ನೀವು ಬೇಕಿದ್ರೆ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಬೆಲ್ಲನ ಥರ ಇರುತ್ತೆ. ಬಿಕಾಸ್ ಈ ಬಾಣಂತನದಲ್ಲಿ ಏನೇನು ಬೇಕೋ ಅದನ್ನು ನಾವು ತಿನ್ನೋಕ್ಕಾಗಲ್ಲ. ಹಾಗಾಗಿ ಈ ಥರ ಒಂದು ಹೆಲ್ದಿಯಾಗಿರೋದು, ಯಾಕಂದರೆ ಹಾಲನ್ನು ತಿನ್ಬೋದು ಅಂತಾರಲ್ಲ, ಸೊ ಇದು ನಥಿಂಗ್ ಬಟ್ ಹಾಲನ್ನೇ ಬೆಲ್ಲ ಹಾಕಿರ್ತೀವಿ, ಸ್ವಲ್ಪ ಏಲಕ್ಕಿ ಹಾಕಿರ್ತೀವಿ, ಅಷ್ಟೇ ಡಿಫ್ರೆನ್ಸು. ಸೊ ಟೇಸ್ಟ್ ವೈಸ್ ಸಕ್ಕತ್ತಾಗಿರುತ್ತೆ. ಯಾರಿಗಾರು ಗೊತ್ತಿಲ್ಲ ಅಂದರೆ ಒಮ್ಮೆ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ 4 ಗೋಡೆ ಮಧ್ಯೆ ಇದು ಬೋರ್ ಆಗಿರುತ್ತೆ. ಹಾಗಾಗಿ ಒಂದೊಂದು ಸಾರಿ ನಾನು ಏನಾದ್ರು ತುಂಬ ಮಳೆಯೆಲ್ಲ ಕಮ್ಮಿಯಾಗಿ ಒಂಥರ ಎಳೆ ಬಿಸಿಲು ಬರೋ ಟೈಮಲ್ಲಿ ನಾನು ಪಾಪು ಹಿಂಗೆ ಚೇರ್ ಮೇಲೆ ಕೂತ್ಕೊಂಡು ಕಾಫಿ ಕುಡಿತೀವಿ. ಒಂದೊಂದು ಸರಿ ಪಾಪುನ ಅಮ್ಮನೇ ಬಿಸಿಲು ತೋರಿಸಿರ್ತಾರೆ. ಇವಾಗೇನು ಕಂಪಲ್ಸರಿ ನಾವು ಬಿಸಿಲು ತೋರಿಸಲ್ಲ, ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಯಾವಾಗಲಾರು ಅಪರೂಪಕ್ಕೆ ಬಿಸಿಲು ಬಂದಾಗ ಸ್ವಲ್ಪ ಬೆಚ್ಚಗಿರಲಿ ಪಾಪುಗೆ, ಸೂರ್ಯನ ಬೆಳಕು ಸಿಗಲಿ ಅಂತ ಅಂದ್ಕೊಂಡು ಸ್ವಲ್ಪ ನಾವು ತೋರಿಸ್ತೀವಿ ಅಷ್ಟೇ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗು. ಸೊ ಇವತ್ತಿನ ವ್ಲಾಗು ತುಂಬ ವಿಚಾರಗಳನ್ನು ನಾನು ಶೇರ್ ಮಾಡ್ಕೊಂಡಿರ್ತೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ಮುಂದಿನ ವ್ಲಾಗ್ ಜೊತೆಗೆ ಹೊಸ ಅಪ್ಡೇಟ್ಗಳ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ನನಗಿವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಕೆಲವೊಂದು ಟಿಪ್ಸ್ಗಳು ಕೇಳ್ತಾ ಇದ್ದೀರಾ. ಸೊ ಏನೇನು ಟಿಪ್ಸು, ನಾನೇನೇನು ಫಾಲೋ ಮಾಡ್ತಾಯಿದ್ದೀನಿ ಎಲ್ಲದೂ ನಿಮಗೆ ಮುಂದಿನ ಬರೋ ವ್ಲಾಗ್ಗಳಲ್ಲೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.